ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಮದ್ದೂರು ವಡೆ ಮಾಡಿ ತೋರಿಸ್ತೀನಿ ಬನ್ನಿ. ಮದ್ದೂರು ವಡೆ ಮಾಡೋಕ್ಕೆ ನೋಡಿ, ಒಂದು ಅರ್ಧ ಬಟ್ಲಷ್ಟು ಕಡಲೆ ಬೀಜ ಪೌಡ್ರ್ ಮಾಡ್ಕೋಬೇಕು, ಅರ್ಧ ಬಟ್ಲು ಮೈದಾ ಹಿಟ್ಟು, ಅರ್ಧ ಬಟ್ಲು ಉಪ್ಪಿಟ್ಟು ರವೆ, ಅರ್ಧ ಬಟ್ಲು ಅಕ್ಕಿ ಹಿಟ್ಟು. ಇವು ಮೂರು ಹಾಕ್ಬಿಟ್ಟು ನಾವು ನೀಟಾಗಿ ಮದ್ದೂರು ವಡೆ ಮಾಡೋದು ನೋಡ್ಕೊಳ್ಳೋಣ. ನೋಡಿ, ಒಂದು ಬಟ್ಲು ಇಟ್ಕೋಬೇಕು. ನೋಡಿ, ಇವಾಗ ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಬಟ್ಲು ಇಟ್ಕೊಂಡ್ಬಿಟ್ಟು ನಾನು ಈರುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ನಾನೆಲ್ಲ ಒಟ್ಟಿಗೆ ಸೇರಿಸ್ತಾಯಿದ್ದೀನಿ. ಎಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕೋಣ. ನೋಡಿ, ಉಪ್ಪು ಹಾಕಿಬಿಟ್ಟು ನಾವು ಇದನ್ನು ಚೆನ್ನಾಗಿ ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಈ ಥರ ನಾವು ಯಾಕೆ ಮಿಕ್ಸ್ ಮಾಡೋದಂದರೆ, ಈರುಳ್ಳಿ ಸ್ವಲ್ಪ ನೀರು ಬಿಟ್ಟರೆ ತುಂಬ ಚೆನ್ನಾಗಾಗುತ್ತೆ. ಮದ್ದೂರು ವಡೆ ಮಾತ್ರ ಸಖತ್ತಾಗಿರುತ್ತೆ. ಹಿಂಗೆ ಒಂದು ಸೆಕೆಂಡ್ ಇದನ್ನು ಈ ಥರ ಕಲಿಸ್ಬಿಟ್ಟು ನಾವು ಒಂದೇ ಒಂದು ನಿಮಿಷ ಬಿಟ್ಟು ನಾವು ಹಿಟ್ಟೆಲ್ಲ ನಾವು ಮಿಕ್ಸ್ ಮಾಡೋಣ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಮಾತ್ರ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ಇದು ನೀರು ಬಿಟ್ಟು ಚೆನ್ನಾಗಾಗುತ್ತೆ. ಒಂದು ನಿಮಿಷ ಇದಕ್ಕೆ ಮತ್ತು ಹಿಟ್ಟೆಲ್ಲ ಇವಾಗ ನೋಡಿ, ನಾನು ಒಂದು ಬಟ್ಲು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ, ಒಂದು ಬಟ್ಲಾಗಷ್ಟು ರವೆ ಹಾಕ್ಕೊತಾ ಇದ್ದೀನಿ. ಅರ್ಧರ್ಧ ಬಟ್ಲಿದು, ದೊಡ್ಡ ಬಟ್ಲು ತೊಗೊಂಡ್ರೆ ಫುಲ್ ಹಾಕ್ಕೊಳ್ಳಿ. ನಾನು ಇದೆಲ್ಲನೂ ಅರ್ಧರ್ಧನ ಹಾಕ್ಕೊತಾ ಇದ್ದೀನಿ. ಇದು ಅಕ್ಕಿ ಹಿಟ್ಟು. ಇವಾಗ ನಾನು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ. ಈ ಕಡಲೆ ಬೀಜ ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಕಡಲೆ ಬೀಜನೂ ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಹಿಂಗೆ ನಾವು ಮಿಕ್ಸ್ ಮಾಡೋಣ. ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ನಾವು ನೀರು ಹಾಕ್ಕೊಂಬಿಟ್ಟು ಇದನ್ನು ಮದ್ದೂರು ವಡೆ ಕಲಸಿಟ್ಬಿಟ್ಟು ತಟ್ಟಿ ಹಾಕಿದ್ರೆ ನೋಡಿ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಮಾತ್ರ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತಂತ ಗೊತ್ತಾಗುತ್ತೆ. ಇವಾಗ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊತೀನಿ. ನೋಡ್ಕೊಂಡು ನೀರು ಹಾಕ್ಕೋಬೇಕು, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಸಿದ್ರೆ ಮಾತ್ರ ಸೂಪರಾಗಿರುತ್ತೆ. ಇದು ತುಂಬ ಚೆನ್ನಾಗಾಗುತ್ತೆ ಮದ್ದೂರು ವಡೆ ಮಾತ್ರ. ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಸಾಯಂಕಾಲ ಹೊತ್ತು ಟೀ ಕಾಫಿ ಕುಡಿತೀವಲ್ವ, ಆವಾಗ ಇದನ್ನು ಮಾಡ್ಕೊಂಡು ಕೊಟ್ಟರೆ ಸಾಕು, ಸೂಪರಾಗಿ ತಿನ್ಕೊತಾರೆ. ನೋಡಿ, ನೋಡ್ಕೊಂಡು ನೀರು ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ನಾವು ಒಂದು ಎಣ್ಣೆ ಕವರ್ ಆಗಿರ್ಬೋದು, ಇಲ್ಲ ಹಾಲಿನ ಕವರ್ ಆಗಿರ್ಬೋದು, ಇಲ್ಲ ಬಟರ್ ಪೇಪರ್ ಆಗಿರ್ಬೋದು, ಅದರಲ್ಲಿ ತಟ್ಟಿಬಿಟ್ಟು ಹಾಕಿದ್ರೆ ಮಾತ್ರ ಸೂಪರಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಲಸಿ ನಾವು ಒಂದು ನಿಮಿಷ ಇದನ್ನು ಬಿಡೋಣ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಬಿಟ್ಟು ನೀವು ಹಾಕ್ಕೋಬೋದು. ನೋಡಿ, ಈಗ ರೆಡಿಯಾಗಿದೆ. ಇದು ಎಣ್ಣೆ ಕಾಯ್ಸೋಕೆ ಇಟ್ಕೊಳ್ಳೋಣ. ಎಣ್ಣೆ ಕಾಯ್ಸೋಕೆ ಇಟ್ಕೊಂಡು ನಾನು ಎಣ್ಣೆಲಿ ಬಿಟ್ಟು ತೋರಿಸ್ತೇನೆ. ನಾನು ಮನೇಲಿ ಸನ್ಪ್ಯೂರ್ ಎಣ್ಣೆ ಕವರ್ ಇತ್ತು, ಅದೇ ಕವರಲ್ಲೇ ನಾನಿವಾಗ ತಟ್ಟಿ ತೋರಿಸ್ತೀನಿ. ನೋಡಿ, ಇಷ್ಟಿಷ್ಟೇ ನಾವು ಉಂಡೆಗಳು ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಇದನ್ನು ವಡೆ ತಟ್ಕೋಬೋದು. ಚಿಕ್ಕ ಬೇಕಾದ್ರೆ ಚಿಕ್ಕ ತಟ್ಕೋಬೋದು, ದೊಡ್ಡ ಅಂದರೆ ದೊಡ್ಡ ತಟ್ಬೋದು. ನಾನೊಂದು ಮೀಡಿಯಮ್ ಸೈಜಲ್ಲಿ ನಾನು ನಿಮಗೆ ತಟ್ಟಿ ತೋರಿಸ್ತೀನಿ. ಎಣ್ಣೆ ಕಾಯಿದ್ರಾಗ ನಾವು ಇದನ್ನು ತಟ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ಎಷ್ಟು ದೊಡ್ಡದು ಬೇಕೋ ನೋಡಿಕೊಂಡು ನಾವು ತಟ್ಕೊಂಡ್ರೆ ಮಾತ್ರ ಸೂಪರಾಗಿರುತ್ತೆ. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು, ಆ ಥರ ನೀವು ತಟ್ಕೋಬೋದು. ನೋಡಿ, ಈ ಸೈಜಲ್ಲಿ ನಾನು ತಟ್ಟಿದ್ದೀನಿ. ನೋಡಿ, ಹಿಂಗೆ ಹಾಕ್ಬಿಟ್ಟು ನಾವು ಎಣ್ಣೆಲೆ ಇದನ್ನು ಹಾಕ್ಕೊಳ್ಳೋಣ. ಇದೇ ಥರ ನಾನೆಲ್ಲನೂ ತಟ್ಕೊಂಬರ್ತೀನಿ, ಬನ್ನಿ. ನೋಡಿ, ನಾಲ್ಕು ನಾನು ತಟ್ಟಿಬಿಟ್ಟು ನಾನು ಎಣ್ಣೆ ಕಾಯ್ದಿದೆ, ಎಣ್ಣೆಲಿ ಹಾಕಿ ತೋರಿಸ್ತೀನಿ, ಬನ್ನಿ. ನೋಡಿ, ಎಣ್ಣೆ ಕಾಯ್ದಿದೆ. ಇವಾಗ ನಾನು ಎಣ್ಣೆಲೇ ಇವಾಗ ಹಾಕಿ ತೋರಿಸ್ತೇನೆ. ನೋಡಿ, ನಾನು ಈ ಸೈಜಲ್ಲಿ ನಾನು ತಟ್ಕೊಂಡಿದ್ದೆ, ಇವಾಗ ಹಾಕ್ತಾಯಿದ್ದೆ. ಹಾಕಿ ತಕ್ಷಣ ತೆಗಿಯೋಕ್ಕೆ ಹೋಗಬಾರ್ದು, ಒಂದೇ ಒಂದು ನಿಮಿಷ ಬಿಟ್ಬಿಟ್ಟು ನಾವು ತಿರುವಿ ಹಾಕೋಣ. ಇದೊಂದು ಸತಿ ಟ್ರೈ ಮಾಡಿ ನೋಡಿ, ನೀವು ಸಖತ್ತಾಗಿರುತ್ತೆ. ಇದು ಮದ್ದೂರು ವಡೆ ಅಂದರೆ ತುಂಬ ಫೇಮಸ್ಸು. ಮನೆಯಲ್ಲೇ ನೀವು ಮಕ್ಕಳಿಗೆಲ್ಲ ಮಾಡಿ ಕೊಡ್ಬೋದು. ನೋಡಿ, ಸಖತ್ತಾಗಿದೆ ಅಂತ, ತುಂಬ ಚೆನ್ನಾಗಿದೆ ಇದು. ಇದೇ ಥರ ನೋಡಿ ಎಲ್ಲನೂ ಹಿಂಗೆ ನಿಧಾನ ಫಸ್ಟು ಜೋರು ಉರಿ ಎಣ್ಣೆ ಕಾಯಿಸ್ಕೊಂಡ್ಬಿಟ್ಟು ಆಮೇಲೆ ಸ್ಲೋ ಉರಿಯಲ್ಲಿ ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೋದು.
ನೋಡಿ ಇವಾಗ ರೆಡಿಯಾಗಿದೆ. ನಾನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರು ಗಿಲ್ಲರು ಸೂಪರಾಗಿ ಬಂದಿದೆ. ಇದೇ ಥರ ನಾನು ಎಲ್ಲನೂ ಹಾಕ್ಕೊಂಬಂದು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ ಮದ್ದೂರು ವಡೆ ಮಾಡಿರೋದು ರೆಡಿ ಆಯಿತು. ಎಷ್ಟು ಚೆನ್ನಾಗಿದಾವಂತ, ಸೂಪರಾಗಿರುತ್ತೆ. ರವೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟಿದ್ರೆ ಸಾಕು. ಈರುಳ್ಳಿ ಜಾಸ್ತಿ ಹಾಕ್ಬಿಟ್ಟು ನೀವು ಈ ಥರ ಮದ್ದೂರು ವಡೆ ಮಾಡ್ಕೊಬೋದು. ನೋಡಿ ನಾನು ಮುರಿದು ತೋರಿಸ್ತಾ ಇದ್ದೀನಿ, ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಮದ್ದೂರಿಗೆ ಹೋಗಿ ತಿನ್ನೋದಂತ ಏನಿಲ್ಲ, ನಾವು ಮನೇಲೇ ರೆಡಿ ಮಾಡ್ಕೊಬೋದು. ಈ ಮದ್ದೂರು ವಡೆ ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.